ರಾಜಧಾನಿಗೆ ರಾಜಸ್ಥಾನದಿಂದ ಸರಬರಾಜಾಗಿದ್ದು ಕುರಿ ಮಾಂಸನ ನಾಯಿ ಮಾಂಸನ ಅನ್ನೋ ಪ್ರಶ್ನೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಸರ್ಕಾರ ಈ ವಿಚಾರದಲ್ಲಿ ಕ್ಲಾರಿಟಿ ಕೊಡೋದಕ್ಕೆ ಮುಂದಾಗಿದೆ ಲ್ಯಾಬ್ ರಿಪೋರ್ಟ್ನ ವರದಿಯ ಆಧಾರದಲ್ಲಿ. ಬಟ್ ಆ ಮಾಂಸ ತಿನ್ನೋದಕ್ಕೆ ಯೋಗ್ಯನಾ ಇಲ್ವಾ ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಹಾಗಾದ್ರೆ ಲ್ಯಾಬ್ ರಿಪೋರ್ಟ್ನಲ್ಲಿ ಏನಿದೆ ಬನ್ನಿ ಡೀಟೇಲ್ಸ್ ನೋಡೋಣ. ನಾಯಿ ಮಾಂಸ ವದಂತಿಗೆ ಬ್ರೇಕ್. ರಾಜಸ್ಥಾನದಿಂದ ಬಂದಿದ್ದು ನಾಯಿ ಮಾಂಸ ಅಲ್ಲ, ಕುರಿ ಮಾಂಸ. ಲ್ಯಾಬ್ನಿಂದ ರಿಪೋರ್ಟ್. ಎಸ್, ಕಳೆದ ಒಂದು ವಾರದಿಂದ ರಾಜಸ್ಥಾನದಿಂದ ಬಂದಂತಹ ಮಾಂಸ ನಾಯಿ ಮಾಂಸ ಅಂತ ದೊಡ್ಡ ರಾಧಾಂತ ಆಯ್ತು. 90 ಬಾಕ್ಸ್ಗಳಲ್ಲಿ ಬಂದಿದ್ದಂತಹ ಮಾಂಸದ ಅಂಗಾಂಗಗಳನ್ನ ಪರೀಕ್ಷಿಸೋದಿಕ್ಕೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಹೈದರಾಬಾದ್ ಲ್ಯಾಬ್ಗೆ ರವಾನೆ ಮಾಡಲಾಗಿತ್ತು. ಇನ್ನು DNA ಟೆಸ್ಟ್ ನಲ್ಲಿ ಕುರಿ ಮಾಂಸ ಅನ್ನೋದು ವರದಿಯಾಗಿದೆ. ಇದು ಕುರಿ ಮಾಂಸ ಅಂತ ಲ್ಯಾಬ್ನಿಂದ ರಿಪೋರ್ಟ್ ಬಂದಿದೆ. ಸುಮಾರು 84 ಬಾಕ್ಸಲ್ಲಿ ರಾಜಸ್ಥಾನದಿಂದ ಮಾಂಸ ಬಂದಿತ್ತು. ಆ ಮಾಂಸದ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಅಲ್ಲಿ ಮಾಧ್ಯಮದವರು ಮತ್ತು ಜನಗಳು ಸೇರಿದಾಗ ನಮ್ಮ FSಗಳು ಹೋಗಲ್ಲಿ ಆ ಸ್ಯಾಂಪಲ್ಸನ್ನು ತೆಗೆದಿದ್ರು. ಆ ಸ್ಯಾಂಪಲ್ಸ್ನ ನಾವು ನ್ಯಾಷನಲ್ ಮೀಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್ ಇಲ್ಲಿಗೆ ಕಳಿಸ್ಕೊಟ್ಟು ಅವರು ಒಂದು ರಿಪೋರ್ಟನ್ನು ಇವತ್ತು ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ಇದು ಟೆಸ್ಟ್ ಯಾವ ರೀತಿ ಮಾಡ್ತಾರೆ ಅಂದರೆ ಮಾಲಿಕ್ಯುಲರ್ ಬಯೋಮಾರ್ಕರ್ ಅನಾಲಿಸಿಸ್ DNA ಬೇಸ್ಡ್ ಆನ್ NMRI ಅವ್ರದ್ದು ಒಂದು ಸ್ಟ್ಯಾಂಡರ್ಡ್ಸ್ ಇದೆ. ಅದರಲ್ಲಿ ನಮಗೆ ಈ ಒಂದು ಮಾಂಸ ಎಸ್ ಓವಿಸ್ ಆರಿಸ್ ಅಂತ ಬಂದಿದೆ, ಅಂದರೆ ಅದು ಶೀಪ್ ಅಂತ ಬಂದಿದೆ. ಸೊ ಇದು ಕುರಿ ಮಾಂಸ ಅಂತ ದೃಢಪಟ್ಟಿದೆ. ಇನ್ನು DNA ರಿಪೋರ್ಟ್ ನಲ್ಲಿ ಕುರಿ ಮಾಂಸ ಅಂತ ವರದಿ ಬಂದಿದೆ. ಆದ್ರೆ ಕಲ್ಚರ್ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಕಲ್ಚರ್ ರಿಪೋರ್ಟ್ ನಲ್ಲಿ ಕೂಡ ಅದೇ ಇರಲಿದೆ ಅಂತಿದ್ದಾರೆ. ಜೊತೆಗೆ ಮಾಂಸ ಸರಬರಾಜು ಮಾಡೋರಿಗೆ ಲೈಸೆನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಕೂಡ ಮಾಡ್ಲಾಗ್ತಾ ಇದೆಯಂತೆ. ಜೊತೆಗೆ ಶ್ವಾನ ಮಾಂಸ ಅಂತ ಸುಳ್ಳು ವರದಿ ಹಬ್ಬಿಸಿದ್ರೆ ಕ್ರಮ ಜರುಗಿಸ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಟ್ ಮಾಡುವಾಗ ಅವನನ್ನು ಕೂಡ ಕೇಳಿದ್ದಾರೆ, ಎಲ್ಲಿಂದ ತಂದೆಪ್ಪ, ಅವನು ಇದಾನಲ್ಲ, ಅವನು ಬಿಟ್ಟು ಅವ್ರು ಬೇರೆಯವ್ರನ್ನ ಮಾಡಿರೋದಲ್ಲ. ಮಾಂಸ ಯಾರು ತಂದಿದ್ರು ಅವನ್ನ ಹಿಡಿದು ಅದು ಪರೀಕ್ಷೆಗೆ ಕಳಿಸಿದ್ರು. ಪರೀಕ್ಷೆನಲ್ಲಿ ಅದು ನಾಯಿ ಮಾಂಸ ಅಂತ ಇಲ್ಲ ಅಂತ ಬಂತು, ಮೇಕೆ ಮಾಂಸ ಅಂತ ಬಂತು. ಅವನನ್ನು ಬಿಟ್ಟು ಇವ್ರನ್ನ ತಗೊಳ್ತಾರೆ ಅನ್ನೋದೆಲ್ಲ ಸುಳ್ಳು. ಬಸವೇಶ್ವರ ನಗರ ಠಾಣೆ ಎದುರು ಪ್ರತಿಭಟನೆ. ಪೊಲೀಸರ ವಿರುದ್ಧ ಗರ್ಜಿಸಿದ ಪ್ರತಾಪ್ ಸಿಂಹ. ಎಸ್, ರಾಜಸ್ಥಾನದಿಂದ ಅಕ್ರಮವಾಗಿ ಮಾಂಸ ಆಮದು ಅಂತ ಆರೋಪಿಸಿದಂತಹ ಪುನೀತ್ ಕೆರೆಹಳ್ಳಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಬೆಂಬಲ ನೀಡಿದ್ರು. ದೂರುದಾರರನ್ನೇ ವಶಕ್ಕೆ ಪಡೆದು ಹಿಂಸೆ ನೀಡಿದ್ದಾರೆ ಅಂತ ACP ಚಂದನ್ ವಿರುದ್ಧ ತನಿಖೆಗೆ ಒತ್ತಾಯಿಸಿದ್ರು. ಬಸವೇಶ್ವರ ನಗರ ಠಾಣೆಯ ಮುಂದೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಈ ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಪುನೀತ್ ಕೆರೆಹಳ್ಳಿ ಭಾಗವಹಿಸಿದ್ರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋದಂತ ವ್ಯಕ್ತಿನ ಒಳಗಡೆ ಕರ್ಕೊಂಡ್ಬಂದು ನಿಮಗೆ ಕಾಲಿಗೆ ಹೊಡಿತೀರಿ, ಪ್ರಜ್ಞೆ ತಪ್ಪೋಂಗ್ ಮಾಡ್ತೀರಿ, ಅವ್ರನ್ನ ಬಟ್ಟೆ ಬಿಚ್ಚಿಸ್ತೀರಿ ಅಂದ್ರೆ ಏನರ್ಥ? ಬಟ್ಟೆ ಬಿಚ್ಚೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಅಥವಾ ಇಲ್ಲಿ ಪೊಲೀಸ್ ಇಲಾಖೆನಲ್ಲಿ ಯಾರಾದ್ರೂ ಕೂಡ ಇಲ್ಲಿ ಯಾರಾದ್ರೂ ಸಲಿಂಗಕಾಮಿಗಳಿದಾರ? ACP ಚಂದನ್ ಅವ್ರ ಮೇಲೆ ಎನ್ಕ್ವೈರಿನ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ. ಅಬ್ದುಲ್ ರಜಾಕ್ ಹತ್ರ ಇನ್ನೂ ಕೂಡ ಟ್ರೇಡ್ ಲೈಸೆನ್ಸ್ ಇಲ್ಲ ಅವ್ರ ಹತ್ರ. ಅನಧಿಕೃತವಾಗಿ ಮಾಂಸವನ್ನ ತಂದು ಮಾರಾಟ ಮಾಡ್ತಿರೋ ಹಿಂದಿರುವ ಉದ್ದೇಶ ಏನು? ತಕ್ಷಣಕ್ಕೆ ಅಬ್ದುಲ್ ರಜಾಕ್ ಮೇಲೆ FIR ಆಗಬೇಕು. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಭಾರಿ ಹಲ್ಚಲ್ ಮೂಡಿಸಿದಂತಹ ನಾಯಿ ಮಾಂಸ ದಂಧೆ ವದಂತಿಗೆ ಬ್ರೇಕ್ ಬಿದ್ದಿದೆ. ಲೋಕೇಶ್ ಕೊಡ್ಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.